ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ನನ್ನ ಹೆಸರು ರಾಜಶೇಖರ ಅಂತಂದೇಳಿ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಕೊಮ್ಮರ್ನಹಳ್ಳಿ ಅಂತ ಸರ್ ಊರು. ನಮ್ದು ಅಲ್ಲಿ ವೆಲ್ಡಿಂಗ್ ಶಾಪ್ ಇದೆ. ಹೊನ್ನಾಳಿಯಲ್ಲಿ ಇವತ್ತು ಕೃಷಿ ಮೇಳ ಇತ್ತು. ಕೃಷಿ ಮೇಳಕ್ಕೆ ಹಾಕಿದೆ ಸರ್ ಗಾಡಿಗಳು. ಓಕೆ ಸರ್, ಈಗ ತಮ್ಮಲ್ಲಿ ಏನೊಂದು ಬೈಕ್ ಅಟ್ಯಾಚ್ಮೆಂಟ್ಗಳು ಸಿಗ್ತಾವಲ್ಲ, ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ? ಹೌದು ಸರ್. ಇದು 2 ಅಡಿ ಆಗಲೇ ಬರುತ್ತೆ ಸರ್ ಗಾಡಿ. ಇದು ಹಾಂ ಸರ್. 2 ಕ್ವಿಂಟಲ್ ಲೋಡ್ ಹಾಕ್ಯಬೋದು ಸರ್ ಇದಕ್ಕೆ. ಇದು ಯಾವ ಗಾಡಿ ತಗೊಂಡ್ರೆ ಆ ಗಾಡಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೇವೆ ಸರ್. ಇದು ಅಂದ್ರೆ ಮಿನಿಮಮ್ ಎಷ್ಟು cc ಇರಬೇಕು ಸರ್? ಸರ್ 100 cc ಇಂದ ಹಿಡಿದು ಎಲ್ಲ ಬರುತ್ತೆ ಸರ್. ಎಲ್ಲ ಗಾಡಿಗೆ ಇದು ಮಾಡ್ಕೊಡ್ತೇವೆ. ಓಕೆ ಸರ್. ಇದು 2 ಅಡಿ 3 ಅಡಿ ಬರುತ್ತೆ ಸರ್. ಇದು ಓಕೆ. ಇದು 4 ಕ್ವಿಂಟಲ್ ಹಾಕ್ಬೋದು ಸರ್ ಲೋಡ್. ಇದು 9,000 ಆಗುತ್ತೆ ಸರ್. ಇದು ಓಕೆ ಸರ್. ಹಾಂ ಸರ್. ಸರ್ ಇದು 2 ಅಡಿ 2 ಅಡಿ ಹಾಕ್ಲಾ ಬರುತ್ತೆ ಸರ್. ಇದು ಲೋಡ್ ಕಡಿಮೆ ಆಗುತ್ತೆ ಸರ್. ಇದು ಇದು 9,000 ಆಗುತ್ತೆ ಸರ್ ರೇಟ್. ಓಕೆ ಸರ್. ಹೌದು ಸರ್. ಸರ್ ಇಲ್ಲಿದೆಯಲ್ಲ ಇದು? ಹೌದು ಸರ್. ಇದು ಸೇಮ್ ಸರ್. ಇದು 9,000 ಆಗುತ್ತೆ ಸರ್. ಬೈಕಿಗೆಲ್ಲ ರೆಡಿ ಮಾಡ್ಕೊಡ್ತೇವೆ ಸರ್. ಓಕೆ ಸರ್, ಅಲ್ಲಿ ಒಳಗಡೆ ಇದೆಯಲ್ಲ ಅದು ಯಾವ ತರ ಸರ್? ಅದು ಇದು ಅಡಿಕೆ ಕೇಣಿಗೆ ಸರ್. ಇದು ಇದು ಅಡಿಕೆ ಬೇಸಿದ್ದು ಕಣ್ಣಾಗ ಆಲ್ಟಕ ಅದಕ್ಕೆ ಸರ್. ಇದು ಓಕೆ. ಇದು ಬೈಕ್ ಅಟ್ಯಾಚ್ ಮಾಡ್ಬೋದಾ? ಬೈಕಿಗೆ ಬರೋದಿಲ್ಲ ಸರ್. ಇದು ಕೈಯಿಂದ ತಳ್ಕೊಂಡು ಹೋಗೋದಾ? ಹೌದು ಸರ್. ಇದು ಸ್ಲೈಡಿಂಗ್ ಡೋರ್ ಬರುತ್ತೆ ಸರ್. ಇದು ಸೊ ಆ ಥರ ಬರುತ್ತೆ. ಇದು ಕೆಪಾಸಿಟಿ ಎಷ್ಟಿದೆ ಸರ್? ಎಷ್ಟು ಹಾಕ್ಬೋದು ಲೋಡು? ಸರ್ ಇದಕ್ಕೆ 8 ಡಬ್ಬ ಹಾಕ್ಬೋದು ಸರ್. 8 ಡಬ್ಬ ಹಾಕ್ಬೋದು ಸರ್. ಹಾಕ್ಬೋದು ಸರ್. ಏನ್ ರೇಟ್ ಆಗುತ್ತೆ ಸರ್ ಇದು? ಸರ್ ಇದು 7,000 ಆಗುತ್ತೆ ಸರ್. 7,000 ಆಗುತ್ತೆ ಸರ್. 7,000 ಆಗುತ್ತೆ. ಓಕೆ. ಹೌದು ಸರ್. ಸರ್ ಈಗ ಇಲ್ಲಿ ಇದಾವಲ್ಲ, ಇವೆಲ್ಲ ನಾವು ಬೈಕ್ ಅಟ್ಯಾಚ್ ಮಾಡ್ಕೋತೀವಿ ಅಂದ್ರೆ ಹೌದು ಸರ್. RTO ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಬರುತ್ತೆ? ಏನು ತೊಂದರೆ ಇಲ್ಲ ಸರ್. ಓಕೆ. ಅಂದ್ರೆ ರೈತರಲ್ಲ ಸರ್. ರೈತರು ಹೇಳ್ದಂಗೆ ಅವರು ಇದು ಮಾಡ್ತಾರೆ ಸರ್. ಓಕೆ. ನಿಧಾನ ಕೊಡ್ರಿ ಅದು ಇದು ಅಂತಂದು ಅವರು ಇದು ಮಾಡ್ತಾರೆ ಸರ್. ಸರ್ ಇವುಗಳಲ್ಲಿ ಏನೇನಕ್ಕೆ ಬಳಸ್ಕೋಬಹುದು ಅಂತ ಹೇಳ್ತೀರಾ? ಸರ್ ಇದು ಸಿಮೆಂಟ್ ಹಾಕ್ಬೋದು, ಮಳೆ ತಗೊಂಡ್ಬರ್ಬೋದು. ಓಕೆ. ಆಮೇಲೆ ತರಕಾರಿ ವ್ಯಾಪಾರ ಮಾಡ್ಬೋದು. ಆಮೇಲೆ 2 ಕ್ವಿಂಟಲ್ ಭತ್ತ ಇತ್ತು ಅಂದ್ರೆ ಭತ್ತ ಮಿಲ್ಗೆ ಹೋಗಿ ಹಾಕ್ಸ್ಕೊಂಡ್ ಬರ್ಬೋದು. ಓಕೆ ಸರ್. ಪ್ರತಿಯೊಂದು ಇದು ಮಾಡ್ಬೋದು ಸರ್. ಸರ್ ತೋರಿಸ್ತೀರಾ ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂತ ಹೇಳಿ? ಈ ತರ ಎತ್ತಿಗೆ ಹಾಕೊಂಡು ಹೊಡಿಬೋದು ಸರ್. ಇದು ಇದು ಈ ತರ ಎತ್ತಿಗೆ ಹಾಕೊಂಡು ಹೊಡಿಬೋದಾ? ಹಾಕೊಂಡು ಹೊಡಿಬೋದು ಸರ್. ಓಕೆ. ಆಮೇಲೆ ಈ ತರ ಸಿಮೆಂಟ್ ಹಾಕ್ಬೋದು ಸರ್. ಇದು ಲೋಡ್ ಹಾಕ್ಬೋದು. ಓಕೆ. ಇದು ಬೆಂಗಲ್ ಸರ್. ಇದು ಈ ತರ ಲೋಡ್ ಹಾಕ್ಬೋದು ಸರ್. ಇದು ಆಕ್ಟಿವ್ ಗಾಡಿ ಮಾಡ್ಬಿಟ್ಟವ್ ಸರ್. ಹೊಂಡಾ ಆಕ್ಟಿವ್ ಗಾಡಿ ಸರ್. ಆಕ್ಟಿವ್ ಗಾಡಿಗೂ ಮಾಡ್ಬೋದಾ? ಆಕ್ಟಿವ್ ಗಾಡಿಗೂ ಮಾಡ್ಬೋದು ಸರ್. ಓಕೆ ಸರ್. ಈ ತರ ಮೇವು ತರಕ್ಕೆ ಯೂಸ್ ಆಗುತ್ತೆ ಸರ್. ಓಕೆ ಸರ್. ಆಮೇಲೆ ಇದು ಟಿಲ್ಲರ್ ಮಿಷಿನ್ ಅಂತ ಬರ್ತದೆ ಸರ್. ಇದು ಅಡಿಕೆ ತೋಟದಾಗ ರೋಟ್ರಿ ಹೊಡಿತಾರಲ್ಲ ಇದಕ್ಕೆ. ಇದು ಆಟೋದಲ್ಲಿ ಹಾಕೊಂಡು ಹೋಗೋ ಬದಲು ಈ ತರ ಟ್ರಾಲಿ ಮಾಡ್ಸ್ಕೊಂಡು ಟ್ರಾಲಿಯಾಗಿ ಇಟ್ಕೊಂಡು ಹೋಗ್ಬೋದು ಸರ್. ಇದಕ್ಕೆ ಮಾಡಿದೆ ಸರ್. ಸೊ ಈ ತರ ಎಲ್ಲಾ ತರ ನಿಮ್ಮ ಹತ್ರ ಸಿಗುತ್ತೆ ಸರ್ ಇಕ್ವಿಪ್ಮೆಂಟ್. ಸರ್ ಈಗ ಸೈಜ್ ಏನಾದ್ರು ಇಷ್ಟೇ ಬರುತ್ತಾ ಅಥವಾ ನಮ್ಗೆ ಈ ತರ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಯಾವ ತರ ಆರ್ಡರ್ ಕೊಡ್ತಾರೆ ಆ ತರ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಈಗ ಈ ತರ ಒಂದು ಇಕ್ವಿಪ್ಮೆಂಟ್ ಗಳನ್ನ ನಿಮ್ಮ ಹತ್ರ ತಗೋಬೇಕಂದ್ರೆ ನಿಮ್ದೊಂದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ? ಸರ್ ದಾವಣಗೆರೆ ಡಿಸ್ಟಿಕ್, ಹರಿಹರ ತಾಲೂಕು, ಕೊಮ್ಮರ್ನಹಳ್ಳಿ ಅಂತಂದೇಳಿ ಸರ್. ಶ್ರೀ ಗುರು ಕೊಟ್ಟರೇಶ್ವರ ವೆಲ್ಡಿಂಗ್ ವರ್ಕ್ಸ್. ನಮ್ಮ ನಂಬರ್ ಬಂದು 8095849895. ಇನ್ನೊಂದು ನಂಬರ್ ಬಂದು 8095752590 ಸರ್. ಓಕೆ ಸರ್. ಇಷ್ಟೊಂದು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ? ನಮ್ಮ ಹೆಸರು ಶಾಂತರಾಜ್ ಅಂತಂದೇಳಿ, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕೋಶಾಧ್ಯಕ್ಷರು, ದಾವಣಗೆರೆ ಜಿಲ್ಲೆ. ನಮ್ದು ಇಲ್ಲೇ ಊರು ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ, ಕಮ್ಮಾರಗಟ್ಟೆ ಅಂತ ಹಳ್ಳಿ. ನಾನು ಗಾಡಿ ತಗೊಂಡಿದ್ದೀನಿ. ನಾನು ಕೇಣಿ ಮಾಡ್ತೀನಿ, ಗಾಡಿ ತಗೊಂಡಿದ್ದೀನಿ. ಈ ಗಾಡಿ ತಗೊಂಡಿದ್ದರಿಂದ ಬಹಳ ಬೆನಿಫಿಟ್. ಯಾಕೆಂದ್ರೆ ಸಣ್ಣ ರೈತರಿಗೆ ಬಹಳ ಬೆನಿಫಿಟ್. ಒಂದೇಂದ್ರೆ ಹೊನ್ನಾಳಿಯಿಂದ ಒಂದು ಸಾಮಾನು ತರಬೇಕು ಅಂದ್ರೆ 500 ರೂಪಾಯಿ ಬಾಡಿಗೆ ಕೊಡಬೇಕು. ಅದೇ ನಮ್ದು 2 ವೀಲರ್ ಇತ್ತು ಅಂದ್ರೆ ನಮ್ಮ ಬೈಕ್, ನಮ್ಮ ಕೆಲಸನೂ ಆಯ್ತು, ನಾವು ಏನೋ ತರ ಸಣ್ಣ ಪುಟ್ಟ ಖರ್ಚಿಂದ ಆಯ್ತು. ಅದರಿಂದ ಸಣ್ಣ ರೈತರು ಇಂಥ ಗಾಡಿಗಳು ತಗೊಂಡ್ರೆ ಒಳ್ಳೆ ಬೆನಿಫಿಟ್ ಅವರಿಗೆ. ನಮ್ಮ ಒಂದು ಕೆಲಸದಲ್ಲಿ ಡಬಲ್ ಕೆಲಸ ಆಗ್ತವೆ. ತೋಟಕ್ಕೆ ಹೋಗ್ಬೇಕಿತ್ತು ಅಂದ್ರೆ ಮೇವು ಕೊಯ್ಕೊಂಡ್ ಬರ್ಬೋದು, ನೀರು ನೋಡ್ಕೊಂಡ್ ಬರ್ಬೋದು, ಲೇಬರ್ ಹಚ್ಕೊಂಡ್ ಹೋಗ್ಬೋದು, ಗೊಬ್ಬರ ಹಚ್ಕೊಂಡ್ ಹೋಗ್ಬೋದು. ಈ ಒಂದು 3-4 ಕಿಲೋಮೀಟರ್ ಅಡ್ಡಾಡಕ್ಕೆ ಆಟೋ ಟ್ಯಾಕ್ರಿ ಬಾಡಿಗೆ ಕೇಳಕ್ ಹೋದ್ರೆ 500-1000 ಕೇಳ್ತಾರೆ. ನಮ್ದೊಂದು ಬೈಕ್ ಇದ್ದಿದ್ದೊಂದು ಗಾಡಿ ಮಾಡ್ಕೊಂಡ್ಬಿಟ್ರೆ ನಮಗೆ ದಿವಸಕ್ಕೆ 500 ರೂಪಾಯಿ ಉಳಿಸ್ಬೋದು. ಬಹಳ ಉತ್ತಮ ಗಾಡಿ ಸರ್. ಚೆನ್ನಾಗ್ ಬರ್ತಾವ ಗಾಡಿ. ನೀವು ಓಡಿಸ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಏನೂ ಆಗಿಲ್ಲ ಸರ್. ಚೆನ್ನಾಗ್ ಬರ್ತವೆ. ಅಂದ್ರೆ ಅತಿ ಸ್ಪೀಡಾಗಿ ಹೋಗಂಗಿಲ್ಲ, ಲಿಮಿಟ್ ಹೋದ್ರೆ ಹಳ್ಳಿ ವಾತಾವರಣದಾಗ ಹೋದ್ರೆ ಮಾಡ್ಬೋದು ಸರ್. ಚೆನ್ನಾಗಿ ಗಾಡಿ. ಅಂದ್ರೆ ಈಗ ರೈತರು ಆಮೇಲೆ ಲೇಬರ್ ಉಳಿತೈತಿ. ಇವತ್ತಿನ ಲೇಬರ್ ಇದ್ರೊಳಗೆ ಬಹಳ ಕಷ್ಟ. 600-700 ರೂಪಾಯಿ ಲೇಬರ್ ಕರ್ಕೊಂಡ್ ಕಡೆ ಒಬ್ಬೊಬ್ರಿಂದ ಏನೆಲ್ಲ ಕೆಲಸ ಮಾಡ್ಕೊಂಡ್ ಬರ್ಬೋದು. ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಒಂದು 2 ಟನ್ ಏರ್ಕೊಂಡ್ ಹೋಗ್ಬೋದು ದಿವ್ಸಕ್ಕೆ ಹೊಡ್ಕೊಂತ. ಅಂದ್ರೆ ಈಗ ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತೀರಿ ಸರ್? ಒಳ್ಳೇದಾಗುತ್ತೆ, ಮಾಡ್ಕೋಬೋದು ಸರ್. ಯಾರು ತಗೋಬಹುದು. ಓಕೆ ಸರ್. ಸರ್ ಇಷ್ಟೊತ್ತು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್.